ಡಿ ಬಾಸ್ ಒಂಥರ ನಾನ್ ಫೀಲು ಸಿಗರೇಟ್ ಹಚ್ಕೊಂಡು ಓಡಾಡೋದು. ಇಲ್ಲಿಗಲ್ ಲವ್ ಸರ್, ಇಲ್ಲಿಗಲ್ ಲವ್ ಅಲ್ಲ, ಚೈಲ್ಡ್ ಮ್ಯಾರೇಜು. ಅವರಂತೂ ಗಾಂಧಿನಗರ ಕರ್ಸ್ಕೊಂಡು 3 ಮೀಟಿಂಗ್ ಅಟೆಂಡ್ ಮಾಡಿಸಿದ್ರು. ನೀನೇ ಇರೋ ನಮ್ಮ ಹೀರೋಗೆ ಮೂಸಂಬಿ ಜ್ಯೂಸ್ ಎಲ್ಲ ತಂದ್ಕೊಡ್ರಪ್ಪ ಹಂಗೆ ಹಿಂಗೆ ಅಂತ ಬಿಲ್ಡಪ್ 3ನೇ ಮೀಟಿಂಗಿಗೆ. ಸೊ ಅವ್ರಿಗೆ ಕೇಳ್ದೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಮಲ್ನಾಡ್ ಕಾಲೇಜ್ ಹಾಸನಿಂದ ವಾಪಸ್ ಬಂದ್ಬಿಟ್ಟೆ. ಆ ನವಗ್ರಹ ಫಿಲಮ್ ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗ್ಬಿಡ 9 ಜನ ನಾವು. ಡೀಟೇಲ್ಸ್ ಎಲ್ಲ ಹೇಳ್ಬೇಡಕ್ಕಾಗ್ತದೆ, ಅವ್ರದ್ದು ಫ್ಯಾಮಿಲಿ ಇರ್ತದೆ. ಇಷ್ಟೇ ಹೇಳಿದ್ರಿ, ಹೆಸರು ಹೇಳ್ಬಿಟ್ರಿ, ಹೇಳ್ಬಿಟ್ರಿ ಸಿದ್ದು. ಅವ್ರ ಅಪ್ಪನ ಕರ್ಕೊಂಡು ನಮ್ಮನೆ ಹತ್ರ ಬಂದ್ಬಿಟ್ಟಾರೆ. ಸುಮ್ಮನೆ ನನಗೆ ಗಂಡಾಗಿ ಸಿಗ್ತಿದ್ದೇನೆ ಅದು ಆ ಫೀಲಿಂಗ್ಸ್ ನನಗಿದೆ. ಓ ಮೈ ಗಾಡ್, ಸ್ಟೋರಿ ಯಾವುದೂ ಇಲ್ಲ. ಸೊ ನನ್ನ ಲೈಫ್ ಏನೇ ಸೋತ್ರು ಸತ್ರು ಆಸ್ ಅನ್ ಆಕ್ಟರ್. ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ ಕಲಾವಿದ ಮಾತಾಡ್ತಾ ಇದ್ದೀನಿ. ನಾನು 2011ರಿಂದ 2021ವರೆಗೂ ಸಿನಿಮಾ ಜರ್ನಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಒಂದು 25 ಸಿನಿಮಾ ರಿಲೀಸ್ ಆಗಿದೆ, ಇನ್ನೂ ರಿಲೀಸ್ ಆಗೋದು ತುಂಬ ಇದೆ. ಆಮೇಲೆ ನನ್ನನ್ನು ಗುರ್ತಿಡಿದಿದ್ದು ಎಲ್ಲೊಂದರೂ ಯಾವ ಕಡೆ ಹೋದ್ರೂ ಗುರ್ತಿಡಿದ್ದು ಅಂದರೆ ಬಾಯ್ಬಡ್ಕಿಲಿ. ಬಾಯ್ಬಡ್ಕಿ 1 ಮಾಡಿದ್ವಿ, ಇವಾಗ ಸದ್ಯಕ್ಕೆ ಇನ್ನೊಂದು ಬಾಯ್ಬಡ್ಕಿ 2 ಅಂತ ಮಾಡ್ತಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸುಧಾಕರ್ ಮಾತಾಡ್ತಾ ಇರೋದು. ಸೊ ನಾನು ಮಾಕ್ಲಿ ಅಂತ ನೆಲಮಂಗಲ ಹತ್ರ ಇರೋ ಒಂದು ಊರಿಂದ ಬಂದಿರೋದು. ಸೊ ಪ್ರೊಫೆಷ್ನಲಿ ಅಂದರೆ ಫಸ್ಟ್ ನಾನು ಕೆಮಿಕಲ್ ಇಂಜಿನಿಯರು, ಬ್ಯಾಂಗ್ಳೂರಿನ BMS ಕಾಲೇಜ್ ಬಸವನಗುಡಿಯಲ್ಲಿ ಗ್ರ್ಯಾಜುಯೇಟೆಡು. ಸೊ ಅದಾದಮೇಲೆ ಕಂಪ್ಲೀಟ್ ಇಂಟು ಆ್ಯಕ್ಟಿಂಗ್. ಈ ಫೀಲ್ಡಲ್ಲೇ ಏನಾದರೂ ಮಾಡಬೇಕು ಆ್ಯಸ್ ಅನ್ ಆ್ಯಕ್ಟರ್ ಅಂತ. ಸೊ ಫಸ್ಟ್ ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದ್ದು, ಆಪ್ರೇಷನ್ ಬೇಬಿ ಮಾಡಿದ್ದೀನಿ. ಅದಾದಮೇಲೆ -18+ ಅಂತ ಮಾಡಿದ್ದೀನಿ, ಫಿಗರ್ ಪ್ರಾಪ್ತಿರಸ್ತು. ಈಗ ಬಾಯ್ಬಡ್ಕಿ 2 ರಿಲೀಸಿಗೆ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ನಾನು ಗೌರವ ಮಾತಾಡ್ತಾ ಇದ್ದೀನಿ. ಸೊ ನಮ್ಮೂರು ಬಂದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಸೊ ನಾನು ಅಷ್ಟೇ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಬಂದು 1 ಇಯರ್ ಕೆಲಸ ಮಾಡಿ ನಾನು ಅಂದರೆ ಕೆಲಸ ಬೆಂಗಳೂರು ಜೀವನ ಹೆಂಗೆ ತಿಳ್ಕೊಳ್ಳೋಕ್ಕೋಸ್ಕರ ಕೆಲಸ ಮಾಡಿದ್ದು ಫಸ್ಟು. ಸೊ ಆಮೇಲೆ ಹಂಗೆ ಮಾಡ್ತಾ ಶಾರ್ಟ್ ಮೂವೀಸು ಮಾಡಬೇಕು ಅಂತ ಮುಂಚೆ ಮಾಡಿದ್ವಿ ತುಂಬ, ಬಟ್ ಅದು ಯಾವುದೂ ಅಷ್ಟು ಇದಾಗಲಿಲ್ಲ. ನೆಕ್ಸ್ಟು ಮೋಹಿತ್ ಸರ್ ಸಿಕ್ಕಿ ಅಮೃತಾಂಜನ್ ಸ್ಟಾರ್ಟ್ ಆಗಿ, ಅಮೃತಾಂಜನಿಂದ ನಮಗೆ ಜೀವನ ಜರ್ನಿ ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದು. ಸೊ ಹಾಗೆ ಅಮೃತಾಂಜನ್ ಆಯಿತು, ಆಪ್ರೇಷನ್ ಬೇಬಿ.com ಆಯಿತು, ಫಿಗರ್ ಪ್ರಾಪ್ತಿರಸ್ತು ಆಯಿತು, ಬಾಯ್ಬಡ್ಕಿ ಆಯಿತು. ಈಗ ನೆಕ್ಸ್ಟು ಫ್ರೈಡೇ, ಈಗ ನಾಡಿದ್ದು ಫ್ರೈಡೇ ರಿಲೀಸ್ ಆಗ್ತಾ ಇದೆ ಬಾಯ್ಬಡ್ಕಿ 2. ಟೀಸರ್ ರಿಲೀಸ್ ಆಗಿದೆ, ಎಲ್ಲ ಟೀಸರ್ನ ತುಂಬ ಇಷ್ಟಪಟ್ಟಿದ್ದೀರಾ. ಸೊ ಫ್ರೈಡೇ ಬಾಯ್ಬಡ್ಕಿ 2 ರಿಲೀಸ್ ಆಗ್ತಾ ಇದೆ. ಇದೇ ರೀತಿ ನೋಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸರ್, ಹೇಗೆ ಶುರು ಆಯ್ತು ನಿಮ್ಮೊಂದು ಸಿನಿಮಾದ ಜರ್ನಿ ನಿಮ್ಮದು? ಯಾಕೆ ಸಿನಿಮಾನೇ ಅಂತಾನೆ? ಸಿನಿಮಾನೇ ಅಂದರೆ ನಾವು ಬೆಂಗಳೂರಿಗೆ ಬಂದಾಗ ತುಂಬ ನಂದು ಆ್ಯಕ್ಚುಲಿ ಲವ್ ಫೇಲರು. ಹೇಗಾದರೂ ಮಾಡಿ ಸಿನಿಮಾದಲ್ಲೇ ಏನಾದರೂ ಸಾಧನೆ ಮಾಡಿದ್ರೆ ಅವರು ನನ್ನನ್ನು ಕಂಡುಹಿಡಿತಾರೆ, ನೋಡ್ತಾರೆ ಅನ್ನೋದು ನನ್ನ ಆಸೆ ಅಂದ್ಕೊಂಡೆ. ಬಟ್ ಅದನ್ನು ಇಷ್ಟು ದಿನದವರೆಗೂ ಪ್ರಯತ್ನ ಪಟ್ಕೊಂಡೇ ಬಂದಿದ್ದು. ಇವಾಗ ಬಾಯ್ಬಡ್ಕಿ 1, ಬಾಯ್ಬಡ್ಕಿ 2 ತುಂಬ ಜನ ಚೆನ್ನಾಗಿ ನೋಡಿ ಮಾತಾಡಿಸ್ತಿದ್ದಾರೆ, ಗುರ್ತಿಡಿತಾರೆ. ನೀವು ಯಾವುದೋ ವೆಬ್ ಸೀರೀಸ್ ಮಾಡಿದ್ದೀರಲ್ವಾ ಅಂತ ಕೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಲವ್ ಫೇಲ್ಯೂರ್ ಆಯಿತು, ಏನಾದರೂ ಮಾಡಿ ಇದು ಮಾಡಬೇಕು ಅಂದ್ಕೊಂಡೆ. ಆದರೆ ಜೀವನ ಹೆಂಗಿದೆ ಅಂದರೆ, ಜೀವನ ಬದುಕೋದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ತಂದೆ ತಾಯಿ ಚೆನ್ನಾಗಿರಬೇಕು, ಅವ್ರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಗೊತ್ತಿಲ್ಲ. ಆದರೆ ನಮ್ಮನ್ನು ಇಲ್ಲಿವರೆಗೂ ಚಿಕ್ಕ ಮಗುವಿಂದ ದೊಡ್ಡ ಮಗುನಾಗಿ ಮಾಡಿ ಇಲ್ಲಿ ಇಂಡಸ್ಟ್ರೀಲಿ ಕಳಿಸಿದ್ದಾರೆ ಅಂದರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಓಕೆ, ನಿಮ್ಮ ಲವರ್ ನೋಡಿದ್ರೆ ಈಗ ಬಾಯ್ಬಡ್ಕಿ ಫಂಗಿನ್ ಮಾಡಿದ್ರಾ? ಇಲ್ಲ ಸರ್, ಅವರು ಮಾಡಿಲ್ಲ, ಅವ್ರ ಕಾಂಟ್ಯಾಕ್ಟ್ಸೇ ಇಲ್ಲ. ಅವ್ರ ಹಸ್ಬೆಂಡ್ ಮಾಡ್ತಾರೆ ಅಷ್ಟೇ. ಹಸ್ಬೆಂಡ್ ಏನಿಲ್ಲ, ಹಸ್ಬೆಂಡ್ ಮಾಡಲ್ಲ, ಏನೂ ಇಲ್ಲ. ಬಟ್ ಏನಂದರೆ ಒಂದು ಇನ್ಸಿಡೆಂಟ್ ಏನಂದರೆ, ನಾನು ಲವ್ ಮಾಡ್ತಿರೋದು ಅವ್ರಿಗೆ ಗೊತ್ತಾದ್ಮೇಲೆ ಕೇಳಿದೆ ನಾನು, ಹೇಗೆ ನಾನು ಲವ್ ಮಾಡ್ತಿದ್ದೀನಿ, ಹೇಗೆ ನೀವು ನಿಮ್ಮ ರೆಸ್ಪಾನ್ಸ್. ನಾನು ಫಸ್ಟ್ ಲವ್ ಅಂದರೆ ನಾನು ಯಾರನ್ನೂ ಮಿಸ್ ಮಾಡ್ಕೊಳ್ಳಲ್ಲ, ಹಾಗೆ ಹೇಗೆ ಅಂತ. ಫಸ್ಟ್ ಲವ್ ಸೆಕೆಂಡ್ ಲವ್ ಅಲ್ಲ, ಅವ್ರಿಗೆ ನನಗಲ್ಲ, ಹೇಳಿದ್ರು. ಲವ್ ಯಾವ ಏಜ್ ಅಲ್ಲಿ ಹೆಂಗ್ ಸ್ಟಾರ್ಟ್ ಆಯ್ತು ಲವ್ ಹೇಳಿ? ಅವ್ಳು 7th ಸ್ಟ್ಯಾಂಡರ್ಡ್. ಓ, ಇದು ಇಲ್ಲಿಗಲ್ ಲವ್ ಸರ್, ಇಲ್ಲಿಗಲ್ ಲವ್ ಅಲ್ಲ, ಚೈಲ್ಡ್ ಮ್ಯಾರೇಜು. ಆ ಥರ ನಮ್ಮ ಸಪೋರ್ಟ್ ಇಲ್ಲ ಇದಕ್ಕೆ, ಹಂಗೇನಿಲ್ಲ. ಬಟ್ ಏನಂದರೆ, ನಾನು ಲವ್ ಮಾಡ್ತಿರೋದು ಅವ್ಳಿಗೆ ಗೊತ್ತು. ಅವ್ರ ಮನೆ ಹತ್ರನೇ ಹೋಗಿ ಕೂತ್ಕೋತಿದ್ದೋ, ಅವ್ರ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಮಾತಾಡಿಸ್ತಿದೆ. ಅವ್ರು ಹೇಳ್ತಿದ್ರು ಎಳಿಮೆ ಅಂತ. ನಾನು ಅಯ್ಯೋ ನನ್ನನ್ನೇ ಎಳಿಮೆ ಅಂತಿದ್ದಾರೆ ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಲವ್ ಮಾಡ್ತಿದ್ದೆ. ಆಮೇಲೆ ಕಡೆಗೆ ಗೊತ್ತಾಗಿದ್ದು, ಕೆಲಸ ಮಾಡ್ಕೊಂಡಾದ್ಮೇಲೆ ನಂದು 10th ಫೇಲ್ ಆಗಿತ್ತು. ಕನ್ನಡ ಸಮಾಜ ಬಿಟ್ಟರೆ ಯಾವುದೂ ಪಾಸ್ ಆಗಿರಲಿಲ್ಲ.
ಲವ್ಗೋಸ್ಕರನೇ ಇಷ್ಟೆಲ್ಲ ಫೇಲ್ ಆಗಿದ್ದಿರ್ಬೋದು ಅನ್ಕೊಂಡೆ. ಅವಳು 7th ಇದ್ದಾಗ ನಾನು 10th, 3 ವರ್ಷ ಡಿಫ್ರೆನ್ಸ್ ಅಷ್ಟೇ. ಅದಾದಮೇಲೆ ಅವಳು ಪಾಸ್ ಆಗ್ಬಿಟ್ಲು SSLC ಅಂದರೆ ನಾನು ಲವ್ ಲೆಟರ್ ಥರ ಒಂದು ಚೀಟಿ ಬರೆದು ಕಳಿಸಿದೆ, ನನಗೆ ನಿನ್ನ ನೋಟ್ಸ್ ಕೊಟ್ಟು ಕಳಿಸು, ಅದನ್ನ ಓದ್ಬಿಟ್ಟು ಪಾಸ್ ಆಗ್ತೀನಿ ಅಂತ. ಅವ್ರ ಅಪ್ಪನ ಕರ್ಕೊಂಡು ನಮ್ಮನೆ ಹತ್ರ ಬಂದ್ಬಿಟ್ಟವ್ರು. ಏನಂದರೆ ನಿನ್ನ ಮಗ ನನ್ನ ಮಗಳಿಗೆ ಲವ್ ಲೆಟರ್ ಕೊಟ್ಟವನೇ ಹಂಗೆ ಹಿಂಗೆ ಅಂತ. ನಮ್ಮ ಅಜ್ಜಿ ಇದ್ದಳು ಸಿಕ್ಕಾಬಟ್ಟೆ ಬೈದಾಕ್ಬಿಟ್ಲು. ಏಯ್ ಎದ್ದೋಗೋ, ಯಾರು ಹೇಳಿದೆ, ಯಾರಿಗೆ ಹೇಳಕ್ಕೆ ಬಂದಿದ್ಯಾ, ನನ್ನ ಮಗ ಹೂವು ಕಟ್ತಾವನೆ, ಇವಳಿಗೆ ಲವ್ ಲೆಟ್ರ್ ಕೊಡಕ್ಕೆ ಬಂದಿದ್ರು ಅಂತಂತ ಬೈದು ಕಳಿಸ್ಬಿಟ್ಟಿದ್ರು. ಅದಾದಮೇಲೆ SSLC ಕಷ್ಟಪಟ್ಟು ಪಾಸ್ ಮಾಡಿದೆ. ಅವಳು ಫಸ್ಟ್ PUC, ನಾನು ಫಸ್ಟ್ PUC. ಅವಳು PCMB, ನನ್ನ ಕಾಮರ್ಸು. ಫಸ್ಟ್ PUC ಆಯಿತು, ಅವಳು ಫೇಲ್ ಆಗ್ಬಿಟ್ಲು, ನಾನು ಪಾಸ್ ಆದೆ. ಅದಾದಮೇಲೆ ಸೆಕೆಂಡ್ PUCಲಿ ನಾನು ಫೇಲ್ ಆದೆ, ಅವಳು ಪಾಸ್ ಆದ್ಲಿ. ಇವಾಗ ಹೈಕೋರ್ಟಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಡೀಟೇಲ್ಸ್ ಎಲ್ಲ ಹೇಳ್ಬೇಡಕ್ಕಾಗ್ತದೆ, ಅವ್ರದ್ದು ಫ್ಯಾಮಿಲಿ ಇರ್ತದೆ. ಇಷ್ಟೇ ಹೇಳಿದ್ರಿ, ಹೆಸರು ಹೇಳ್ಬಿಟ್ರಿ. ಓಕೆ ಹೇಳ್ಬಿಟ್ರಿ ಸಿದ್ದು. ಅದಾದ್ಮೇಲೆ ಒಂದೇ ಒಂದು ಹೇಳಿದ್ರು, ಏನಿಲ್ಲ ಆ ಥರ ಏನಿಲ್ಲ. ಅವ್ರು ಸರ್ ಬೇಕಂದ್ರೆ ಕಟ್ ಮಾಡ್ತಾರೆ, ಅವೆಲ್ಲ ಏನು ಕವ ಮಾತ್ರ ಇಟ್ಕೊಳ್ತಾರೆ, ಹಂಗೇನಿಲ್ಲ. ಒಂದು ಇನ್ಸಿಡೆಂಟ್ ಏನಂದರೆ, ನಾ ಅವ್ರಿಗೆ ಮದುವೆ ಫಿಕ್ಸ್ ಆಗಿದೆ, ಇನ್ವಿಟೇಷನ್ ಕಾರ್ಡ್, ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬರ್ತಿದ್ದೇನೆ ಅಂತ ಗೊತ್ತಾಯಿತು. ಸರಿ ಅದೆಲ್ಲ ನನಗೆ ಬೇಡ, ಆಲ್ರೆಡಿ ನಾನು ಬಿಟ್ಬಿಟ್ಟಿದ್ದೀನಿ, ನನ್ನ ಜೀವನ ಶುರು ಮಾಡಿದ್ದೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳಿದೆ. ಆಮೇಲೆ ಒಂದು ಏನಂತ ಹೇಳಿದ್ರು, ಹೇಳಿ ಕಳಿಸಿದ್ದಾರೆ, ಇಲ್ಲ ನಿಮ್ಮ ಹೆಸ್ರು ನನಗೆ ಗಂಡಾಗಿ ಸಿಗ್ತಿದ್ದೇನೆ, ಅದು ಆ ಫೀಲಿಂಗ್ಸ್ ನನಗಿದೆ. ಓ ಮೈ ಗಾಡ್, ಯಾವುದೂ ಇಲ್ಲ, ಹೌದು ಸುಮ್ಮನೆ ನಿಜವಾಗ್ಲೂ ಯಾವುದೂ ಇಲ್ಲ. ಅದಾದಮೇಲೆ ನಾನು ಹೇಳಿದೆ, ಇಲ್ಲ ನಾನು ಅವನಾಗಕ್ಕೆ ಸಾಧ್ಯ ಇಲ್ಲ, ಬಟ್ ಹೆಸರು ಒಂದೇ ಇರ್ಬೋದು, ಓಕೆ ಚೆನ್ನಾಗಿರ್ಲಿ ಬಿಡು ಅಂತ. ಇವತ್ತುವರೆಗೂ ನಾನು ಅವಳ ಕಾಂಟ್ಯಾಕ್ಟ್ಸ್ ನಂಬರ್ ಪ್ರಯತ್ನ ಮಾಡಿದ್ರೆ ಅದೇನು ದೇವರೇ ಸಿಗ್ತಾರಂತೆ, ಇವಳು ಕಾಂಟ್ಯಾಕ್ಟ್ಸ್ ನಂಬರ್ ಸಿಗೋದೇನು ದೊಡ್ಡ ವಿಚಾರ ಏನಲ್ಲ. ಮೈಕ್ ಮತ್ತೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡು, ಸರ್ ನೀನ್ ನನ್ನ ರಿಜೆಕ್ಟ್ ಮಾಡಿದೆ, ನಿನ್ ಮಕ್ಳು ನಾನು ಫಿಲಮಿಗೆ ಬರ್ಬೇಕು ಥಿಯೇಟರ್ ನೋಡಕ್ಕೆ ಅಂತ. ಸರ್ ಈಗ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಅಲ್ವಾ, ಕೇಸ್ ಇಲ್ಲ ಅಂದ್ರೆ ಹೋಗ್ತಾ ಇರ್ತೀರ ಅವಾಗ ಕೋರ್ಟ್ಗೆ? ಇಲ್ಲ ಸರ್, ಕೇಸ್ ಇಲ್ಲ ಅಂದ್ರೆ ಹೋಗಲ್ಲ. ಇಲ್ಲ ಕೇಸ್ ಮಾಡ್ಬಿಟ್ಟೆ ಅಲ್ಲ, ಇಂಟರ್ವ್ಯೂ ಆದ್ಮೇಲೆ ಓಡಾಡ್ಬೇಕು ಕೋರ್ಟ್ಗೆ. ಆ ಥರ ಏನಿಲ್ಲ. ಇದು ಇಂಟ್ರ್ಯೂ ಆದಮೇಲೆ ಅವ್ರು ಬಂದು ಕೇಳಿದ್ರು ಹೇಳ್ತೀನಿ. ಇಡೀ ನಮ್ಮ ಊರಿಗೆ ಗೊತ್ತಿತ್ತು ಸರ್, ಅವಳು ಸ್ಕೂಟಲ್ಲಿ ಹೋದ್ರೆ ನಾನು ಸೈಕಲ್ ತುಳ್ಕೊಂಡು ಹೋಗುವೆ ಹಿಂದೆಯಿಂದ, ಅವಳು ಫಾಲೋ ಮಾಡೋಕ್ಕೇನೆ, ಆ ಥರ ಇತ್ತು. ಬಟ್ ಏನಂದರೆ ಜರ್ನಿ, ನಾನು ರೀಚ್ ಆದರೆ ಅವ್ರು ನನ್ನನ್ನು ತಿರುಗಿ ನೋಡ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೇನೆ ನೋಡಿರ್ತಾರೆ, ಬೆಳೆಸಿದವ್ರೆ ನೋಡಿರ್ತಾರೆ ಇಷ್ಟಲ್ಲಿ ನೋಡಿರ್ತಾರೆ. ಬಟ್ ಅವ್ರ ಮನಸ್ಸಲ್ಲಿರೋದನ್ನೇ ಯಾವುದನ್ನು ಇದು ಮಾಡ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ಆಲ್ರೆಡಿ ಮದುವೆ ಆಗಿ ಈಗ ಒಂದು ಮಗು ಇದೆ ಸರ್, 2ನೇ ಮಗು ಏನೋ ಮ್ಯಾಟ್ರ್ ತಿಳ್ಕೊತಿರ್ತೀವಿ ಸರ್. ಈ ವಿಚಾರ ಆಲ್ವೇಸ್ ಬೆಸ್ಟ್ ಲವ್ ಅಂತ ಅಷ್ಟಾಯ್ತು. ಹಂಗೆ ನನಗೆ ಆ್ಯಕ್ಚುಲಿ ನಾನು 2010 ಬೆಂಗಳೂರಿಗೆ ಬಂದಾಗ 6ಇಂದ 10ವರೆಗೂ ಕೆಲಸ ಮಾಡ್ತಿದ್ದೆ ನಮ್ಮೂರ ಹೋಟೆಲ್ ಅಂತ. ಅಲ್ಲಿ ತುಂಬ ನಾನು ಕೆಲಸ ಮಾಡ್ತಿದ್ದಾಗ ಹಂತವಾಗೇ ಬೆಳೀತಿದ್ದೆ. ಆವಾಗ ಸೀರಿಯಲ್ ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಆಮೇಲೆ ಜೋಕಾಲಿ, ಅದರಲ್ಲೆಲ್ಲ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಿದ್ದೆ. ನಂದು ಮಾರ್ಚ್ 31 ಒಂದು ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ಆಡಿಷನ್ ಆಗುತ್ತೆ. ನಾನು ಆಡಿಷನ್ ಅಂದರೆ ನನಗೆ ಫಸ್ಟು ಹುಚ್ಚು ಅಂದರೆ ಫೋಟೋ ಇದ್ದರೂ ಕೂಡ ತೊಗೊಂಡು ಬೇಗ ಹೊರಟೋಗ್ತಿದೆ. 10 ಗಂಟೆ ಆಡಿಷನು, 10 ಗಂಟೆಯಿಂದ 4 ಗಂಟೆ 6 ಗಂಟೆ ಅಂತ ಹಾಕಿದರೆ ನಾನು ಫಸ್ಟ್ ಒಂದು 9:30 ಹೋಗ್ಬಿಡ್ತಿದೆ. ಬಟ್ ಗೀತಾ ಬ್ಯಾಂಗಲ್ ಸ್ಟೋರ್ಗೆ 8:30 ಹೋಗಿ ಒಂದು ಬ್ಯಾಗ್ನ ಹಾಕ್ಕೊಂಡು ಬ್ಲ್ಯಾಕ್ ಪ್ಯಾಂಟು, T-ಶರ್ಟ್, ರೆಡ್ T-ಶರ್ಟ್ ಹಾಕೊಂಡೋಗಿ ಕೂತಿದ್ದೆ. ಆಮೇಲೆ ಬಂದು ನಾನು ಕೆಳಗಡೆ ಹೋದ ತಕ್ಷಣವೇ ಡೈರೆಕ್ಟ್ರ್ ಅಂತ ನಂಗೆ ಗೊತ್ತಿಲ್ಲ, ಸರ್ ಇಲ್ಲಿ ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ಆಡಿಷನ್ ನಡೀತಿದೆ, ಎಲ್ಲಿ ಸರ್ ಅಂದೆ. 2nd ಫ್ಲೋರ್ಗೆ ಹೋಗಿ ಅಂದರು. ಯುಕ್ತ ಅಕಾಡೆಮಿ ಅಂತ ಕದನಹಳ್ಳಿ ಪೆಟ್ರೋಲ್ ಬಂಕ್ ಹತ್ರ ಇದೆ. ಹೋಗಾದ್ಮೇಲೆ ನನಗೆ ಅವರು ಫಸ್ಟ್ ಬಂದು ಎಲ್ಲ ಪೂಜೆ ಗೀಜೆ ಆದಮೇಲೆ ಆ ಹುಡುಗ ರೆಡ್ T-ಶರ್ಟ್ ಹಾಕ್ಕೊಂಡಿದ್ದಾನಲ್ಲ, ಅವ್ನು ಫಸ್ಟ್ ಬಂದಿದ್ದಾನೆ, ಅವ್ನು ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಅವ್ನದ್ದು ಆಡಿಷನ್ ತೊಗೊಳ್ಳಿ, ಅದಾದಮೇಲೆ ಇದು ಅಂತ. ನನ್ನ ಅದೃಷ್ಟ ಏನಂದರೆ ಗೀತಾ ಬ್ಯಾಂಗಲ್ ಸ್ಟೋರಲ್ಲಿ ನನ್ನದೇ ಫಸ್ಟ್ ಆಡಿಷನು. ಬಟ್ ಮಂಜು ಮಿತ್ರ ಸರ್ಗೆ, ಕೆಂಪರಾಜು ಸರ್ಗೆ, ಆಮೇಲೆ ಇನ್ನೊಬ್ಬರು ಪ್ರೊಡಕ್ಷನ್ ನೋಡ್ತಿದ್ರು ಕೋಡ್ ಪ್ರೊಡ್ಯೂಸರಾಗಿ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಆಡಿಷನ್ ನಾನೇ ಕೊಟ್ಟಿದ್ದು. ಇಡೀ ಸಿನಿಮಾದಲ್ಲೇ ಫಸ್ಟ್ ಇಂಟ್ರಡಕ್ಷನ್ನೇ ನನ್ನ ಕ್ಯಾರೆಕ್ಟ್ರು. ಅದಕ್ಕೆ ಮಂಜು ಮಿತ್ರ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ತುಂಬ ಸಿನಿಮಾಗಳು ಬಂದವು. ಗಲ್ಲಿ ಬೇಕ್ರಿ ಅಂತ ಬಂತು, ಆಮೇಲೆ ಗುರು, ಆಮೇಲೆ ವಿಷ್ಣು ಸರ್ಕಲ್ಲು, ಇವೆಲ್ಲ ತುಂಬ ಬಂದಿವೆ. ಇವಾಗ ಲೀಡ್ ಕ್ಯಾರೆಕ್ಟ್ರೇ ಮಾಡ್ತಾಯಿದ್ದೀನಿ. ದೇವರು ಸರಸ್ವತಿ ತಾಯಿ ಒಲ್ದಿದ್ದಾಳೆ ಅಂದ್ಕೊಂಡಿದ್ದೀವಿ. ನಮ್ಮ ಜೀವನನ ಸಿನಿಮಾ ಲ್ಯಾಂಡಲ್ಲೇ ಮುಡುಪಾಗಿಡಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮದು ಕೆಮಿಕಲ್ ಇಂಜಿನಿಯರ್ ಅಲ್ಲ? ಹಾಂ ಸರ್. ಅಲ್ಲಿಂದ ಕೆಮಿಕಲ್ಗೂ ಸಿನಿಮಾಗೂ ಏನು ಇದು ಅಂತ
ಅದೇ ನಾನು ಫಸ್ಟ್ ಏನಂದರೆ ಇದೆಲ್ಲ ಮಾಡೋದಕ್ಕೆ ಕಾರಣ ನನ್ನ ಗುರುಗಳು ಶ್ರೀಯುತ ಲೋಕೇಶ್ ಅಂತ, ಸೃಷ್ಟಿ ಲೋಕೇಶ್ ಅಂತಲೇ ಅವರು ಹೆಸರುವಾಸಿ, ದಾಸನಪುರ ಹೋಬಳಿಲಿ. ನಾನು ಅವ್ರ ಸ್ಕೂಲಲ್ಲೇ ಓದಿದ್ದು. ಅವಾಗಿಂದನೂ ನಮಗೆ ಕಲೆ ಮೇಲೆ ತುಂಬ ಆಸಕ್ತಿ, ಡ್ಯಾನ್ಸು ಡ್ರಾಮಾ, ಸ್ಕೂಲ್ ಡೇಸಲ್ಲಿ ಡ್ಯಾನ್ಸು ಡ್ರಾಮಾ ಈ ಥರನೇ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ 10th ಮಾರ್ಕ್ಸ್ ಕಮ್ಮಿ ಆಗಿದ್ದಕ್ಕೆ ನಾನು ಹೈದ್ರಾಬಾದ್ ಕಳಿಸ್ಬಿಟ್ರು. ಸೊ ನಾನು IIT ಕೋಚಿಂಗ್ ಹೋಗಿದ್ದೆ ಹೈದ್ರಾಬಾದ್ಗೆ. ಅಲ್ಲಿ ನಾನು ನನ್ನ ಸೆಕೆಂಡ್ PU ನಾನು 98% ನಂದು. ಸೊ ಅದಾದಮೇಲೆ ಸೈನ್ಸ್ ಸ್ಟೂಡೆಂಟ್ ನಾನು. ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದು BMS ಕಾಲೇಜಿಗೆ ಸೇರಿದೆ. ಇಲ್ಲ ಆಗಲ್ಲ, ಇದು ನಮಗೆ ಫಿಲಮ್ ಫೀಲ್ಡ್ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾವು ಟ್ರೈ ಮಾಡೋಕ್ಕೂ ನಮಗೆ ಗೊತ್ತಿರಲಿಲ್ಲ. ಇಂಥ ಒಂದು ಡೈರೆಕ್ಟರ್ ಇರ್ತಾರೆ ಇಲ್ಲಿ, ಈ ಕಡೆಯಿಂದ ಇವ್ರ ಕಡೆಯಿಂದ ಹೋಗ್ಬೇಕು ಅನ್ನೋ ಒಂದು ಬೇಸಿಕ್ ನಾಲೆಡ್ಜು ನಮ್ಗೆ ಇರಲಿಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಇಂಜಿನಿಯರಿಂಗ್ ಮಾಡೋಣ ಅಂತ ಇಂಜಿನಿಯರಿಂಗ್ ಮಾಡೋಕ್ಕೆ ಬಂದ್ವಿ. ಇಂಜಿನಿಯರಿಂಗ್ ಬಂದಾಗ ಫಸ್ಟ್ ಇಯರಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರು ಅವ್ರದ್ದು ಫಿಲಮ್ ಪ್ರಮೋಷನ್ಗೋಸ್ಕರ ನಮ್ಮ ಕಾಲೇಜಿಗೆ ಬಂದಿದ್ದರು ಇಬ್ಬರೂ. ರಿಕ್ಕಿ ಫಿಲಮ್ ಪ್ರಮೋಷನ್ನು. ಅವಾಗ ಸ್ಟೇಜ್ ಮೇಲೆ ನಾನು ಅವ್ರ ಮುಂದೆ ಮಿಮಿಕ್ರಿ ಮಾಡಿದ್ದೆ. ವಿಷ್ಣುವರ್ಧನ್ ಅವ್ರದ್ದು, ರಾಜ್ಕುಮಾರ್, ಶಂಕರ್ನಾಗ್, ಫುಲ್ ಧೀರೇಂದ್ರ ಗೋಪಾಲ್ ಅವ್ರದ್ದು ಅದೆಲ್ಲ ಮಿಮಿಕ್ರಿ ಮಾಡಿಬಿಟ್ಟು ನನಗೇನು ನಾಲೆಡ್ಜ್ ಇರಲಿಲ್ಲ. ಸುಮ್ಮನೆ ಅವ್ರನ್ನ ಸ್ಟೇಜ್ ಮೇಲೆ ಸುಮ್ಮನೆ ಕೇಳಿದೆ, ಸರ್ ನನಗೂ ಒಂದು ಚಾನ್ಸ್ ಕೊಡಿ ಸರ್, ಫಿಲಮಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಷ್ಟ ಇದೆ, ನಾವು ಚಿಕ್ಕ ವಯಸ್ಸಿಂದ ಈ ಥರ ಎಲ್ಲ ಇದಿದೆ ಅಂತ. ಅವರು ರಿಷಬ್ ಶೆಟ್ಟಿ ಸರ್, ರಕ್ಷಿತ್ ಸರ್ ಇಬ್ಬರು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರು, ನೆಕ್ಸ್ಟ್ ನಾನೊಂದು ಕಾಲೇಜ್ ಸ್ಟೂಡೆಂಟ್ಸ್ ಫಿಲಮ್ ಮಾಡ್ತಾ ಇದ್ದೀವಿ, ಅದ್ರಲ್ಲಿ ನಿಮಗೆ ಕಂಪಲ್ಸರಿ ಚಾನ್ಸ್ ಕೊಡ್ತೀನಿ ಅಂತ ನಮ್ಮ ಕಾಲೇಜಲ್ಲೇ ಒಂದು ಆಲ್ಮೋಸ್ಟ್ ಅರೌಂಡ್ 1000 ಆಡಿಯನ್ಸ್ ಇದ್ರು, 1000 ಜನ ಇದ್ರು, ಅವ್ರ ಮುಂದೆ ಹೇಳ್ಬಿಟ್ರು. ಸೊ ನಮಗೆ ಅವಾಗ ಅಲ್ಲೇ ತಲೆ ನಿಲ್ಲಿಲ್ಲ. ಓಕೆ, ನಾವು ಆಲ್ರೆಡಿ ಆ್ಯಕ್ಟ್ರ್ ಆಗ್ಬಿಟ್ವಿ ಅಂದ್ಬಿಟ್ಟು ಅವ್ರ ಹಿಂದೆ ಹೋದ್ವಿ. ಕಿರಿಕ್ ಪಾರ್ಟಿ ಆಡಿಷನ್ಸು, ಅದು ನೆಕ್ಸ್ಟ್ ಫಿಲಮೇ ಕಿರಿಕ್ ಪಾರ್ಟಿ. ಸೊ ಅವಾಗ ಆಡಿಷನ್ಸಲ್ಲಾಗಲಿ, ನೆಕ್ಸ್ಟ್ ಶೂಟಿಂಗ್ ಟೈಮಲ್ಲಾಗಲಿ ಅವ್ರ ಹಿಂದೆ ಓಡಾಡಿದ್ವಿ. ಬಟ್ ಗೊತ್ತಾಯಿತು ನನಗೆ, ಅವಾಗ ಎಕ್ಸಾಮ್ಸ್ ಇತ್ತು, ಈಗ ಒಂದು ಸೆಮ್-ಎಂಡ್ ಎಕ್ಸಾಮ್ಸು. ಅವಾಗ ಏನು ಅಂದರೆ ನಂಗೆ ಗೊತ್ತಾಯ್ತು ಇದ್ರಲ್ಲಿ ಮೈನ್ ಕ್ಯಾರೆಕ್ಟರ್ ಸಿಗಲ್ಲ, ಬಟ್ ಕೊಡ್ತಾರೆ. ಅವ್ರ ಜೊತೆ ತುಂಬ ಲಾಂಗ್ ಟ್ರಾವೆಲ್ ಮಾಡಬೇಕು, ಅವ್ರ ಜೊತೆ ಇದ್ಕೊಂಡು ಸಣ್ಣ ಪುಟ್ಟ ಮಾಡಿಸ್ತಾ ಹೋಗ್ತಾರೆ. ಯಾವಾಗಾದರೂ ಅವ್ರ ಜೊತೆನೇ ಇದ್ರೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತಾರೆ ಅಂತ ಗೊತ್ತಾಯಿತು. ಬಟ್ ಯೋಚನೆ ಮಾಡಿದೆ, ಎಕ್ಸಾಮ್ ಇಂಪಾರ್ಟೆಂಟಾ ಇಲ್ಲ ಅವತ್ತು ಕೊಡೋ ಕ್ಯಾರೆಕ್ಟರ್ ಇಂಪಾರ್ಟೆಂಟ್, ನನಗೆ ಎಕ್ಸಾಮೇ ಇಂಪಾರ್ಟೆಂಟ್ ಅನಿಸ್ತು. ಸೊ ಅವ್ರಿಗೆ ಕೇಳಿದೆ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಮಲ್ನಾಡ್ ಕಾಲೇಜ್ ಹಾಸನಿಂದ ವಾಪಸ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮುಗಿಸಿ ಇಂಜಿನಿಯರಿಂಗ್ ಮುಗಿಸ್ಬೇಕಾದ್ರೆ ನಾನು ಒಂದು ಆಡಿಷನ್ಸ್ ಅಟೆಂಡ್ ಮಾಡ್ತಿದ್ದೆ. ಅವಾಗ ಮನಸ್ಸು ಮಲ್ಲಿಗೆ ಅಂತ ಸೈರಟ್ ರೀಮೇಕು ಮರಾಠಿಲಿ ಬ್ಲಾಕ್ ಬಸ್ಟರ್ ಫಿಲಮ್, ಅದನ್ನು ಎಸ್ ನಾರಾಯಣ್ ಸರ್ ಮತ್ತು ರಾಕ್ಲಿನ್ ಪ್ರೊಡಕ್ಷನ್ಸ್ ಅವರು ಮಾಡಿದರು. ಅದರಲ್ಲಿ ಒನ್ ಆಫ್ ದಿ ಲೀಡು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟರು. ಸೊ ನಾನು ಫಸ್ಟು ಒಂದು ಮೇಯ್ನಾಗಿ ಫಿಲಮ್ ಅಂದರೆ ಅದೇನೆ. ಅದರಲ್ಲಿ 8000 ಜನ ಆಡಿಷನ್ಸ್ ಮಾಡಿದ್ರು ಅಂತೆಲ್ಲ ನನಗೆ ನ್ಯೂಸ್ ಪೇಪರಲ್ಲಿ ನೋಡಿದ್ದೆ, ನನಗೆ ಗೊತ್ತಿಲ್ಲ. ಸೊ ಆ ಫಿಲಮ್ ಆದಮೇಲೆ ಆ ಫಿಲಮ್ ಸ್ವಲ್ಪ ಅಷ್ಟು ನಾವು ಅಂದ್ಕೊಂಡು ಮಟ್ಟಿಗೆ ಹೋಗಲಿಲ್ಲ. ಸೊ ನಂಗೆ ಗೊತ್ತಾಗೋಯ್ತು, ಇಲ್ಲಪ್ಪ ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ನೀಟಾಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ದಾಗ ನಾನು ಅಮೃತಾಂಜನ್ ಬಟ್ ಫುಲ್ಲಿ ಪ್ಲ್ಯಾನ್ಡ್ ಇತ್ತು ನೆಕ್ಸ್ಟ್ ಏನೋ ಮಾಡಬೇಕು ಅಂತ. ಸೊ ಅವಾಗ ಅಮೃತಾಂಜನ್ ವೀಡಿಯೋನ ನಾನು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಅದೇ ಥರ ನಾನು ತುಂಬ ಜನ ಡೈರೆಕ್ಟರ್ಸ್ಗೆ ಮೆಸೇಜ್ ಹಾಕಿದ್ದೀನಿ. ಒಳ್ಳೊಳ್ಳೆ ಫಿಲಮ್ಸ್ ಅಂದರೆ ಯಂಗ್ಸ್ಟರ್ಸ್, ತುಂಬ ದೊಡ್ಡ ಡೈರೆಕ್ಟರ್ ಅಲ್ಲ, ಹೊಸದಾಗಿ ಮಾಡಿರೋ ಫಿಲಮ್ಸ್ಗಳು ಯಾರ್ಯಾರಿರುತ್ತೆ ಆ ಥರ ಡೈರೆಕ್ಟರ್ಗಳಿಗೆ ತುಂಬ ಟೆಕ್ನಿಕಲಿ ತುಂಬ ಸೌಂಡಿಂಗ್ ತುಂಬ ಚೆನ್ನಾಗಿ ಮಾಡಿರ್ತಾರಲ್ಲ ಅಂಥ ಡೈರೆಕ್ಟರ್ಸಿಗೆ ಮೆಸೇಜ್ ಆಗ್ತಿದೆ. ಸರ್ ಈ ಥರ ನಾವೊಂದು ಪ್ರೊಡಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾಡೋಂಗಿದ್ರೆ ಮಾಡೋಣ ಆ ಥರ ಒಂದು ಯಾವಾಗಲೂ ಮೆಸೇಜ್ ಆಗ್ತಿದೆ. ಅದೇ ಥರ ಅಮೃತಾಂಜನ್ ಡೈರೆಕ್ಟರ್ ಮೋಹಿತ್ ಸರ್ಗೆ ಒಂದು ಮೆಸೇಜ್ ಹಾಕಿದೆ, ಸರ್ ಒಂದು ಮಾಡೋಣ ಏನಾದರೂ ನೆಕ್ಸ್ಟ್ ಶಾರ್ಟ್ ಫಿಲಮ್ ತುಂಬ ಪ್ರೊಫೆಷ್ನಲ್ ಆಗಿ ಮಾಡೋಣ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡೋಣ ಆ ಥರ ಎಲ್ಲ ನಾನೊಂದು ಅರ್ಧ ಪೇಜ್ ಮೆಸೇಜ್ ಕಳಿಸಿದೆ. ನನ್ನ ಅದೃಷ್ಟ ಸರ್ ರೆಸ್ಪಾಂಡ್ ಮಾಡಿದ್ರು. ಸರ್ ರೆಸ್ಪಾಂಡ್ ಮಾಡಿ ಒಂದು ವಾರಕ್ಕೆ ಒಂದು ಮೀಟಿಂಗ್ ಆಯಿತು. ಅವ್ರಿಗೆ ಇಷ್ಟ ಆಯಿತು ನಮ್ಮ ಅಪ್ರೋಚ್, ಓಕೆ ಇವ್ರು ಏನೋ ಮಾಡ್ತಾರೆ, ಹುಡುಗ ತುಂಬ ಇಂಟ್ರೆಸ್ಟೆಡ್ ಆಗಿದ್ದಾನೆ ಅಂದ್ಬಿಟ್ಟು. ಸೊ ಆವಾಗ ಅವ್ರ ಜೊತೆ ಸೇರಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮದು ಈ ಜರ್ನಿ. ಈ ಶಾರ್ಟ್ ಫಿಲಮ್ಸ್ ಏನೇನು ಮಾಡ್ತಾಯಿದ್ದೀವಿ, ಆಪ್ರೇಷನ್ ಬೇಬಿ, ಅದಾದಮೇಲೆ -18+ ಮಾಡಿದ್ವಿ, ಫಿಗರ್ ಪ್ರಾಪ್ತಿರಸ್ತು ಮಾಡಿದ್ವಿ, ಬಾಯ್ಬಡ್ಕಿ 2 ಮಾಡಿದ್ದೀವಿ. ಒಂದೊಳ್ಳೆ ಟೀಮ್ ಸಿಕ್ತು. ಸೊ ಇವು ಒಳ್ಳೊಳ್ಳೆ ಮಾಡ್ತಾ ಇದ್ದೀವಿ, ಜನ ಇಷ್ಟಪಡ್ತಾ ಇದ್ದಾರೆ. 3 ಮಿಲಿಯನ್ 4 ಮಿಲಿಯನ್ ವ್ಯೂಸ್ ಹೋಗ್ತಾ ಇದೆ. ಕಾಮಿಡಿ ಜನ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಸ್ವಲ್ಪ ಜನ ಕಚಗುಳಿಡೋಂಥ ಸ್ವಲ್ಪ ಡಬಲ್ ಮೀನಿಂಗು ಸ್ವಲ್ಪ ಆ ಫ್ಲೇವರಲ್ಲೇ ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ ಆಸೆ ಇದೆ ಬೇರೆ ಬೇರೆ ಥರ ಸೈಂಟಿಫಿಕ್ ಆಗಲಿ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಲಿ, ತುಂಬ ಸೋಷಿಯಲ್ ಅವೇರ್ನೆಸ್, ಒಂದು ಲವ್ ಸ್ಟೋರೀಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಜನ ನಮ್ಮನ್ನು ಈ ಕ್ಯಾಟಗರಿಲಿ ಒಪ್ಕೊಂಡು ಚೆನ್ನಾಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ನಮಗೆ ಧೈರ್ಯ ಮಾಡೋಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಏನೋ ಮಾಡೋಕ್ಕೆ ನಮ್ಮ ಹತ್ರ 10 ಲಕ್ಷ ಇದ್ದು 2 ಲಕ್ಷ ಹೋಗ್ಲಿ ಬಿಡು ಅನ್ನೋ ರೇಂಜಿಗೆ ಇದ್ದಾಗ ನಾವು ಬೇರೆ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಮ್ಮ ಹತ್ರ ಇರೋದೇ 1 ಲಕ್ಷ 2 ಲಕ್ಷ. ಸೊ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಜನ ನಮ್ಮನ್ನು ಯಾವ್ದು ಇಷ್ಟಪಡ್ತಾರೋ ಅದನ್ನು ನೋಡಬೇಕು ಅನ್ನೋದು ನಮ್ಮ ಆಸೆ. ಸೊ ನಾನೊಂಥರ ಏನು ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ ಫಸ್ಟು ರಕ್ಷಿತ್ ಸರ್ ರಿಷಬ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಅವತ್ತು ಅವ್ರು ಏನೇ ಇರಲಿ, ಅವ್ರು ಕೊಟ್ಟರೋ ಕೊಟ್ಟಿಲ್ಲೋ ಅದೆಲ್ಲ ನನಗೆ ಸೆಕೆಂಡ್ರಿ. ಬಟ್ ಅವ್ರು ಅವತ್ತೊಂದು ಇನ್ಸ್ಪೈರ್ ಮಾಡಿದ್ರು, ನಾನೊಂದು ಚಾನ್ಸ್ ಕೊಡ್ತೀನಿ ಮಾಡು ಅಂತ. ಸೊ ಅದೊಂದು ಪಾಯಿಂಟಿಂದ ಇವತ್ತು ನಾನು ಇಲ್ಲಿ. ಸೊ ನನ್ನ ಲೈಫ್ ಏನೇ ಸತ್ರು ಆ್ಯಸ್ ಎನ್ ಆ್ಯಕ್ಟರೇ. ಸೊ ನಾನು ಇನ್ನೂ ಸರ್ಟಿಫಿಕೇಟ್ ಕೂಡ ಕಲೆಕ್ಟ್ ಮಾಡ್ಕೊಂಡಿಲ್ಲ ಇಂಜಿನಿಯರಿಂಗ್ ಹೋಗಿ. ನಾನು ಕ್ಲಿಯರ್ ಆಗಿದೆ, ಯಾವುದೋ ಬ್ಯಾಕ್ಲಾಗ್ಸ್ ಇಲ್ಲ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ನಾನು ಇದುವರೆಗೂ ಇನ್ನೋಗಿ ಅಪ್ಲೈ ಕೂಡ ಮಾಡಿಲ್ಲ, ಯಾಕೆಂದರೆ ನನಗೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ನೇ ಇರಬಾರ್ದು. ಆದರೆ ಆ್ಯಕ್ಟ್ರೇ ಆಗಬೇಕು, ಬೇರೆ ಸೆಕೆಂಡ್ ಆಪ್ಷನ್ ಇರಬಾರ್ದು. ಸೊ ಯಾವತ್ತಾದ್ರೂ ಒಂದು ದಿವಸ ರಕ್ಷಿತ್ ಸರ್ ಇಲ್ಲ ರಿಷಬ್ ಸರ್ ನಾನು ಶಾರ್ಟ್ ಫಿಲಮ್ಸ್ ನೋಡಬೇಕು ಅಂತ ನನಗೆ ತುಂಬ ಆಸೆ. ಅವ್ರು ಯಾವತ್ತಾದ್ರೂ ಒಂದು ದಿವಸ ನೋಡಿ ಕರಿಬೇಕು ಅಂತ ತುಂಬ ಆಸೆ. ಯಾಕೆಂದರೆ ಅವ್ರು ಒಂಥರ ದ್ರೋಣಾಚಾರ್ಯದಾಗೆ ನಾವು ಏಕಲವ್ಯ ಥರ ಅವ್ರು ಇಲ್ದೇನೆ ಅವರೇ ಗುರುಗಳು ಅಂತ ಮಾಡ್ತಾ ಇರೋದು. ಅವ್ರಿಗೆ ಗೊತ್ತಿಲ್ಲ ಮೋಸ್ಟ್ಲಿ ಇವನು ಸುಧಾಕರ್ ಅಂತ ನಾನು ಮೀಟ್ ಮಾಡಿದ್ವಿ, ಚಾನ್ಸ್ ಕೊಟ್ಟಿದ್ವಿ ಅಂತ ಹೇಳಿದೆ, ಅವ್ರಿಗೆ ಗೊತ್ತಿಲ್ವೋ, ಬಟ್ ಅವರೇ ನಮ್ಗೆ ಇನ್ಸ್ಪಿರೇಷನು. ಸೊ
ಇಷ್ಟೇ ಲೈಫ್ ಸದ್ಯಕ್ಕೆ. ಸರ್ ನಮ್ಮದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದು ತಿಪ್ಟೂರು KIT ಕಲ್ಪತರು ಕಾಲೇಜಲ್ಲಿ ಮಾಡಿದ್ದು. ಸೊ ನಾವು ಕಾಲೇಜಲ್ಲಿ ಓದಬೇಕಾದ್ರೆ ನಾವು ಅಂದರೆ ಚಿಕ್ಕದ್ರಲ್ಲಿ ನಾವು ಸ್ಕೂಲಲ್ಲಿ ಇದ್ದಾಗ ಪ್ರತಿಭಾ ಕಾರಂಜಿ ಆ ಥರ ಎಲ್ಲ ಇರೋದು. ಸೊ ಅಲ್ಲಿ ಡ್ರಾಮಾ ಅದು ಇದು ಮಾಡಿಸ್ತಾ ಇದ್ರಲ್ಲ. ಸೊ ನಮ್ಮ ಅಮ್ಮನೇ ಟೀಚರು. ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 7th ಸ್ಟ್ಯಾಂಡರ್ಡ್ ಕಂಟಿನ್ಯೂಸ್ ಮಾಡ್ಕೊಬರ್ತಾ ಇದ್ವಿ. ಎವ್ರಿ ಇಯರ್ ನಮ್ಗೆ ಪ್ರೈಸ್ ಎಲ್ಲ ಬರೋದು. ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಎಲ್ಲ ಗೊತ್ತಿರೋರು ಇದ್ರು. ಫಸ್ಟ್ ಪ್ರೈಸ್ ಆರೋ ಸೆಕೆಂಡ್ ಪ್ರೈಸ್ ಆರೋ ಕೊಡ್ಸೋರು. ಅವಾಗಲೇ ನಮ್ಗೇನೋ ಒಂಥರ ಮಾಡಬೇಕು ಅಂತ. ಬಟ್ ಆಮೇಲೆ ನಾವು 10th ಮುಗಿದ್ಮೇಲೆ PUCಗೆ ಆಳ್ವಾಸ್ಗೆ ಹೋಗ್ಬಿಟ್ಟೆ ನಾನು. ಆಳ್ವಾಸ್ PU ಕಾಲೇಜಲ್ಲಿ PUC ಮಾಡಬೇಕಾದ್ರೆ ನನಗೆ ಏನಾಯ್ತು, ಸೈನ್ಸ್ ತಗೊಬಿಟ್ಟೆ ನಾನು. ಸೈನ್ಸ್ ತಗೊಂಡಾಗ ಅಲ್ಲಿ ಸೈನ್ಸ್ ಅವ್ರಿಗೆ ಬೇರೆ ಏನೋ ಆಪ್ಷನ್ ಇಲ್ಲ, ಓದೋದು ಅಂದ್ಬಿಟ್ಟು ಇನ್ನೇನು ಮಾಡೋಂಗಿಲ್ಲ. ಸೊ ನಾನು ಆದರೂ ಹೋಗ್ಬಿಟ್ಟು ಅಲ್ಲಿ ಜೀವನ್ ರಾಮ್ ಸುಳ್ಯ ಅಂದ್ಬಿಟ್ಟು ಅವರು ಒಬ್ಬರು ಡ್ರಾಮಾ ಇದು ಮಾಡಿಸ್ತಾರೆ. ಅವರು ಬೇರೆ ಕಂಟ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮಾಡಿಸ್ತಾರೆ ಅಲ್ಲಿರೋ ಟ್ರೂಪ್ನ ಇಟ್ಕೊಂಡು. ಸೊ ಅವ್ರ ನಾಟಕ ಎಲ್ಲ ನೋಡ್ಬೇಕಾದ್ರೆ ನಾನು ಹೋಗಿ ಕೇಳಿದೆ ಅವ್ರನ್ನ, ನನಗೊಂದು ಚಾನ್ಸ್ ಕೊಡಿ, ನಾನು ಮಾಡ್ತೀನಿ ಅಂತ. ಇಲ್ಲ, ನೀವು ಕಾಮರ್ಸಿಗೆ ಶಿಫ್ಟ್ ಆಗಿ ನಾನು ಮಾಡಿಸ್ತೀನಿ ಅಂದರು. ಇಲ್ಲ, ಮನೇಲಿ ಸೈನ್ಸ್ ಕೊಡಿಸ್ಬಿಟ್ಟವ್ರೆ, ಇವಾಗ ಓದಲೇಬೇಕಲ್ಲ ಅಂದ್ಬಿಟ್ಟು ಬೇಡ ಆಯಿತು ಓದ್ಬಿಡೋಣ ಇಲ್ಲಿ ಅಂದ್ಬಿಟ್ಟು ಅದು ಮುಗಿಸ್ಕೊಂಡು ಇಂಜಿನಿಯರಿಂಗ್ ಬಂದೆ. ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೂ ಏನು ಮಾಡೋಕ್ಕೆ ನಮ್ಗೇನು ಗೊತ್ತಿರಲಿಲ್ವಲ್ಲ, ಏನು ಮಾಡ್ಬೇಕು ಏನು ಅಂತ. ಆದ್ರೆ 3rd ಇಯರ್ ಒಂದು ಶಾರ್ಟ್ ಫಿಲಮ್ ಮಾಡಿಬಿಡೋಣ ಅಂದ್ಬಿಟ್ಟು ಕೈ ಹಾಕ್ಬಿಟ್ಟು ಮಾಡ್ದೋ. ಹಂಗು ಎಲ್ಲರೂ ಏನು ಮಾಡ್ತಾ ಇಲ್ಲ ಇವರು ಹಂಗೆ ಹಿಂಗೆ ಅಂತ ಕತೆ ಹೊಡಿತಾವನೆ ಹಂಗೆ ಹಿಂಗೆ ಏನಾದ್ರು ಕ್ಯಾಮ್ರಾ ತಗೊಂಡು ಸುಮ್ಮನೆ ಹೋಗೋದು ಆಚೆ ಎಲ್ಲ ಶೂಟ್ ಮಾಡ್ಕೊಂಬತ್ತೀವಿ ಅಂದ್ಬಿಟ್ಟು. ಅವಾಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನಗೇನು ಅನಿಸ್ತು, ನನಗೇನೋ ಫ್ರೆಶ್ ಆಗಿ ಏನೋ ಬರೀಬೇಕು ಆ ಥರ ಎಲ್ಲ ಮೈಂಡಿಗಿಲ್ಲ. ನವಗ್ರಹ ಫಿಲಮ್ ನಾನು ಒಂದು 50 ಸಲ ನೋಡ್ಬಿಟ್ಟಿದ್ದೆ. ಆ ನವಗ್ರಹ ಫಿಲಮ್ ಕಾನ್ಸೆಪ್ಟ್ ನ ಇಟ್ಕೊಂಡು ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗ್ಬಿಡೋಣ 9 ಜನ, ನಾವು ಅದನ್ನೇ ಕಾನ್ಸೆಪ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ದೋ. 9 ಜನ ನಾವು ಕರ್ಕೊಂಡು ಹೋಗ್ಬಿಟ್ಟು ಕಾಲೇಜಲ್ಲಿ ಪ್ಲಾನಿಂಗ್ ಮಾಡೋದು, ಹೊರಗಡೆಯಿಂದ 5 ಜನ ಕರ್ಸೋದು, ಆ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡು ಅದೊಂದು ಶಾರ್ಟ್ ಫಿಲಮ್ ಮಾಫಿಯಾ ಅಂತ ಹೆಸರು ಇಟ್ಬಿಟ್ಟು ಮಾಡ್ದೋ. ಕಾಲೇಜಲ್ಲಿ ರಿಲೀಸ್ ಮಾಡ್ದೋ. ಎಲ್ಲರೂ ನಿಜವಾಗ್ಲೂ ಮಾಡೇ ಬಿಟ್ಟಿದ್ದೀರಾ ನೀವು ಅಂತ. ನಮ್ಗೆ ಐಡಿಯಾ ಇಲ್ಲ. ಬಟ್ ಡಬ್ಬಿಂಗು ಅವೆಲ್ಲ ಏನು ಮಾಡಿಲ್ಲ ನಾವು. ಡಬ್ಬಿಂಗು ಇಯರ್ಫೋನಲ್ಲೇ ಮಾಡಿರೋದು. ಅವಾಗ ಮ್ಯೂಸಿಕ್ಕು ಅಷ್ಟೇ ಹಂಗೆ ರೆಕಾರ್ಡ್ ಮಾಡ್ಬಿಟ್ಟು ಹಾಕಿರೋದು. ಸೊ ಅದು 3rd ಇಯರ್ಗೆ ಹಂಗೆ ಮಾಡ್ಬಿಟ್ಟು ನೆಕ್ಸ್ಟ್ ಇಯರ್ಗೆ ನನಗೆ ಹೆಂಗಾಗ್ಬಿಡ್ತು ಅಂದರೆ 3rd ಇಯರ್ಗೆ ಒಂದು ಪ್ರಾಜೆಕ್ಟ್ ಆ ಶಾರ್ಟ್ ಮೂವಿ ಮಾಡಿದ್ದಕ್ಕೆ ಅದ್ರ ನೆಕ್ಸ್ಟ್ ಇಯರ್ಗೆ 3 ಶಾರ್ಟ್ ಫಿಲಮ್ಮು. ಮಗ ನನಗೊಂದು ಮಾಡ್ಕೊಡೋ ಅಂತ. ಅದಲ್ಲದೆ ಒಂದು ಆಲ್ಬಮ್ ಸಾಂಗು ಅಷ್ಟೇ. ಇನ್ನೊಬ್ಬ ನಮ್ಮ ಹುಡುಗ ಅವನೇ ಬರೆದು ಸಾಂಗ್ ಎಲ್ಲ ಆಡಿಸಿ ಬರ್ಸಿದ್ದ. ಅವನು ಮಗ ನನಗೆ ಮಾಡಿಕೊಡು, ಸರಿ ಆಯಿತು ಮಾಡ್ಕೊಡೋಣ. ಅವಾಗಲೇ ನಾವು ಆ 3ರಲ್ಲಿ 2 ಪ್ರಾಜೆಕ್ಟ್ ಒಪ್ಪಿಗೆ ಮಾಡಿದ್ದು. ಕ್ವಶನ್ ಪೇಪರ್ ಕದ್ದೋ ಸರ್. ಬಟ್ ಅಂದ್ರೆ ಒರಿಜಿನಲ್ ಕ್ವಶನ್ ಪೇಪರ್ ಬಟ್ ಅದು ಅಲ್ಲಿ ಸ್ಟೋರಿ ಚೆನ್ನಾಗಿದೆ ಸರ್. ಎಕ್ಸಿಕ್ಯೂಷನ್ ಕಾನ್ಸೆಪ್ಟ್ ಮಾಡೋನಲ್ಲ, ನವಗ್ರಹ ಸ್ಟೈಲ್ ಅಲ್ಲಿ ಕದಿಯೋದು, ಕ್ವಶನ್ ಪೇಪರ್ ಕದಿಯೋದು. ಇವ್ರಿಗೆ ಟೆಕ್ನಿಕಲಿ ಆ ನಾಲೆಡ್ಜ್ ಎಲ್ಲ ಇವಾಗ್ಲಿದೆ ಯೂಟ್ಯೂಬ್ ಅಲ್ಲಿ. ಅದು ಟೆಕ್ನಿಕಲಿ ಚೆನ್ನಾಗಿಲ್ಲ, ಬಟ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಇವಾಗ್ಲೂ ಮಾಡ್ಬೋದು ಆ ಸ್ಟೋರಿನ. ನಾವು ಹೆಂಗೆ ಅಂದ್ರೆ ನಾನೇ ಡಿ ಬಾಸ್ ಅಂತ ನಾನ್ ಫೀಲು ಸಿಗರೇಟ್ ಹಚ್ಕೊಂಡು ಓಡಾಡೋದು. ನನ್ನ ಫ್ರೆಂಡ್ ಅವನೇ ಗೆಂಡೆ ಶೆಟ್ಟಿ ಅದೇ ಹೆಸರುಗಳು ಇಟ್ಟಿದ್ದು. ಏನೋ ನಾನು ಸಿವಿಲ್ ಡಿಪಾರ್ಟ್ಮೆಂಟ್ಗೆ ನೈಟ್ ನುಗ್ಗಿದ್ದು ಶೂಟಿಂಗ್ ಮಾಡಕ್ಕೆ. ಅಲ್ಲಿ ಹಳೆ ಬುಕ್ಲೆಟ್ಗಳೆಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡು ಮೆತ್ತಿಗೆ ಎಸ್ಕೇಪ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದು. ಅದು ರಿಲೀಸ್ ಮಾಡೋದು ಅದನ್ನ. ಆಮೇಲೆ ನೆಕ್ಸ್ಟ್ ಇಯರ್ಗೆ ಅದೇನೇ ಹೇಳಿದ್ನಲ್ಲ, ಆಲ್ಬಮ್ ಸಾಂಗ್ ಮಾಡ್ದೋ. ಅದು ಸಾಂಗ್ ತುಂಬ ಚೆನ್ನಾಗಿತ್ತು. ಅವಾಗ ನಮ್ಗೆ ಏನೂ ಗೊತ್ತಿರಲಿಲ್ಲ ಎಕ್ಸಿಕ್ಯೂಷನ್ ಹೆಂಗೆ ಮಾಡೋದು ಅಂತ. ಪ್ರೀ ವೆಡ್ಡಿಂಗ್ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದು. ಅವ್ರಿಗೆ ಏನೂ ಗೊತ್ತಿರಲಿಲ್ಲ, ಹೆಂಗೆಂಗೋ ಆಗ್ಬಿಡ್ತು ವೀಡಿಯೋ. ಬಟ್ ಅದನ್ನೂ ರಿಲೀಸ್ ಮಾಡ್ದೋ. ಸಾಂಗ್ ತುಂಬ ಇಷ್ಟಪಟ್ಟರು ಜನ. ಸಾಂಗ್ ಹೆಂಗೆ ಅಂದರೆ LED ಸ್ಕ್ರೀನಲ್ಲಿ ಪ್ಲೇ ಮಾಡಿದ್ದೀವಿ. ಮತ್ತೆ ಇದು ನೈಟು ಸಾಂಗ್ ರಿಲೀಸ್ ಮಾಡ್ದೋ. ಮಾರನೇ ದಿನ ಕಾಲೇಜಲ್ಲಿ ಅಲ್ಲಿ ಹೆಂಗೆ ಅಂದರೆ ಇಂಥವ್ರ ಹೆಸರು ಹೇಳ್ಬಿಟ್ಟು, ಇಂಥ ಹುಡುಗಿ ಹೆಸರು ಹೇಳ್ಬಿಟ್ಟು ನಾವು ಯಾವ ಸಾಂಗ್ ಹೇಳ್ತೀವಿ ಅವ್ರು ಹಾಕ್ಬೇಕು. ಅದು ಬಿಡ್ಡಿಂಗ್ ನಡೆಯುತ್ತೆ. ಅದಕ್ಕೆ ಓ ಬೇಬಿ ಸಾಂಗ್ ಅಂದ್ಬಿಟ್ಟು ಯೂಟ್ಯೂಬಲ್ಲಿದೆ. ಆ ಸಾಂಗುಗೆ 100, 200, 300 ಆ ಥರ ಬಿಡ್ಡಿಂಗ್ ಮಾಡ್ತಾ ಇದ್ರು ಮಾರನೇ ದಿನ ಹುಡುಗರು. ಅಷ್ಟು ಚೆನ್ನಾಗಿತ್ತು ಸಾಂಗು, ತುಂಬ ಇಷ್ಟಪಟ್ಟರು. ಅಲ್ಲಿಂದ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಅಂದರೆ ಮುಂಚೆ ಮಧ್ಯ ನಾನು ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಬಂದು ಹೋಗೋದು ಮಾಡ್ತಾ ಇದ್ದೆ. ಇಲ್ಲಿ ಸಂಘಟನೆ ಅದು ಇದು ನಾನು ಅಂದರೆ ಸೋಷಿಯಲ್ ವರ್ಕಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಮಹಾಲಕ್ಷ್ಮಿ ಲೇಔಟಲ್ಲಿ ಬಂದು ಹೋಗೋದು, ನವರಾತ್ರಿ ಉತ್ಸವ ಏನೇ ಫಂಕ್ಷನ್ ಮಾಡಿದ್ರು ನಾವು ಈ ಸೀಡ್ ಬಾಲ್ಸ್ ಕಾರ್ಯಕ್ರಮ ಇಲ್ಲ, ಯುವ ಸಾಮ್ರಾಜ್ಯ ಅಂತ ಒಂದು ಸಂಘಟನೆ ಇದೆ. ಆ ಸಂಘಟನೆಯಲ್ಲಿ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಅವಾಗ ಬಂದು ಹೋಗಿ ಮಾಡ್ತಾ ಇದ್ನಲ್ಲ, ಅವಾಗ ಆ ಅಣ್ಣ ಏನು ಮಾಡಿದ್ರು, ಬಾ ನೀನು ಇಲ್ಲಿ ನನ್ನ ಜೊತೆ ಇರು ಅಂದ್ಬಿಟ್ಟು ಅವ್ರ ಜೊತೆನೇ ಇರಿಸ್ಕೊಂಡ್ರು. ನನಗೇನೇ ಒಂದು ಬಾಡಿಗೆ ಆಗಲಿ ಏನಿಲ್ಲ, ಏನೋ ಬೆಂಗಳೂರು ವಸ್ತು ನನಗೇನು ಗೊತ್ತಿಲ್ವಲ್ಲ. ಸೊ ಅವರು ಏನು ಮಾಡಿದ್ರು, ಸಿನಿಮಾದಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡುವಂತ ಇರು ಏನೋ ಮಾಡಿಸ್ತೀನಿ ಅಂದ್ರೆ ಜೊತೆಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ರು. ಆ ಥರ ಇದ್ದಾಗ ನಾನು ಏನು ಮಾಡ್ಬಿಡ್ತು, ಇಲ್ಲ ನಾನು ಏನಾದ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಕಷ್ಟ ಆಗ್ಬಿಡ್ತು. ಏನು ಮಾಡೋದು ಏನು ಇಲ್ಲ, ಅಲ್ಲಿ ಬ್ಲ್ಯಾಂಕು. ಆ ಅಣ್ಣ ನೋಡಿದ್ರೆ ಖುಷಿ ಪಡ್ಲಿ. ಅವ್ರ ಮಲ್ಲೇಶಣ್ಣ ಅಂದ್ಬಿಟ್ಟು ನಾನು ಹೇಳಿದ್ದೀನಿ, ಮಲ್ಲೇಶಣ್ಣ ಅಂತ ಗೊತ್ತಾಗುತ್ತೆ. ಯುವ ಸಾಮ್ರಾಜ್ಯ ಅಂತ ಸಂಸ್ಥಾಪಕರು ಅವರೇನೆ. ಮಹಾಲಕ್ಷ್ಮಿ ಲೇಔಟಲ್ಲಿ ಯಾರು ಹೇಳೋರು ಗೊತ್ತಾಗುತ್ತೆ ಅವ್ರಿಗೆ, ಅವರೇ ಸಂಸ್ಥಾಪಕರು. ಸೊ ಅವಾಗ ನಾನು ಒಂದು ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡೆ, ಜಸ್ಟ್ ಡೇಲಲ್ಲಿ. ಅಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ 3 ಸಲ ಕೆಲಸದಿಂದ ತೆಗ್ದಾಕ್ತೀನಿ ಅಂತ ಅಂದರೆ ಏನು ಮಾಡೋದು, ಸಿಸ್ಟಮ್ ಆನ್ ಆಗಿ ಇಟ್ಬಿಡೋದು, ಎಸ್ಕೇಪ್ ಆಗ್ಬಿಡೋದು. ಶೂಟಿಂಗ್ ನಡೀತಾ ಇದೆ ಅಂದರೆ ಯಾವುದು ಸರ್ ಅಂದರೆ ಅವಾಗ ಸೀರಿಯಲ್ ಮಾಡಿದೆ, ಸೀತಾವಲ್ಲಭ ಅಂತ ಮಾಡಿದೆ.
ಆಮೇಲೆ ಶಾಂತ ಪಾಪಮ್ಮಲ್ಲಿ ಮಾಡ್ತಾ ಇದ್ದೆ. ಈಗಲೂ ಒಬ್ರು ಕಳಿಸ್ತಾರೆ, ನೀನೇನೇ ಇದು ಅಂತ. ನಾನೇ ಇದು ಅಂತ ನಾನು ಎಲ್ಲೋ ಹೇಳ್ಕೊಳಕ್ ಹೋಗ್ತಾರೆ, ಮಾಡ್ತಾ ಇದೀವಲ್ಲ ಅಂದ್ರೆ ನಾನು ಇಂಥದ್ದು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕಿಂತ ನೀನು ಇಂಥದ್ದು ಮಾಡಿದ್ದೀನಿ ಅಂತ ಇನ್ನೊಬ್ರು ಹೇಳಿದಾಗ ಅದು ಮಾಡಿರೋದಕ್ಕೊಂದು ಇದು ಸಿಗುತ್ತೆ. ಸೊ ಹಂಗೆ ಮೂವಿ ಅದೇ ತುಂಬ ಆಡಿಷನ್ಗಳು ಅದೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ ಸರ್. ಬಟ್ ನಮ್ಗೆ ಯಾವ ಥರ ಸಿಗ್ತಾ ಇದೆ ಅಂದರೆ ಆಡಿಷನ್ಗಳಲ್ಲಿ ನೀವು ಈ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಯ್ತದೆ, ನೀವು ಹೀರೋ ಕ್ಯಾರೆಕ್ಟರ್ ನಿಮ್ಗೆ ಕೊಡ್ತೀವಿ, ಇಷ್ಟು ದುಡ್ಡು ನೀವು ಹಾಕ್ಬೇಕಾಗ್ತದೆ, ಶೇರ್ ನಿಮ್ಗೆ ಮೋಸ್ಟ್ ಆಫ್ ದ ಟೈಮ್ ಹಂಗೆ. ಇಲ್ಲ ಒಬ್ರು ಅಂತೂ ಗಾಂಧಿನಗರ ಕರ್ಸ್ಕೊಂಡು 3 ಮೀಟಿಂಗ್ ಅಟೆಂಡ್ ಮಾಡಿಸಿದ್ರು. ನೀನೇ ಇರೋ ನಮ್ಮ ಹೀರೋಗೆ ಮೂಸಂಬಿ ಜ್ಯೂಸ್ ಎಲ್ಲ ತಂದ್ಕೊಡ್ರಪ್ಪ ಹಂಗೆ ಹಿಂಗೆ ಅಂತ ಬಿಲ್ಡಪ್. 3ನೇ ಮೀಟಿಂಗಿಗೆ ಇಲ್ಲ ಹಿಂಗೆ ನಮ್ಮದು ಕ್ಯಾಮ್ರಾ ಪ್ರೊಡಕ್ಷನಲ್ಲಿ ನಾವು ಹಾಕ್ತೀವಿ, ಶೂಟಿಂಗ್ ನಡಿಬೇಕಾದ್ರೆ ಏನು ಖರ್ಚು ಬರುತ್ತೆ ಅದು ನೀವು ನೋಡ್ಕೊಬಿಡಿ ಹಂಗೆ ಹಿಂಗೆ ಅಂದರು. ಯಾಕೆ ವರ್ಕೌಟ್ ಆಯ್ತಲ್ಲ ಅಂದ್ಬಿಟ್ಟು ಅಂದ್ರೆ ದೊಡ್ಡ ಸಿನಿಮಾಗಳಿಗೆಲ್ಲ ನನ್ನ ಫ್ರೆಂಡ್ಸ್ಗಳು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಮಾಡ್ತಾ ಇರೋರಿದ್ದಾರೆ. ಸೊ ಅವರು ಶೂಟಿಂಗಲ್ಲಿ ಇದ್ದಾಗ ಕರೆಯೋರು. ಸೊ ಕರೆಯೋದಾಗ ಏನೋ ಒಂದು ನಮಗೆ ಅಲ್ಲಿ ಅವಕಾಶ ಸಿಗ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಒಟ್ನಲ್ಲಿ ಅಲ್ಲೋ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಯಾರು ಪರಿಚಯ ಆಗ್ತಾರೆ. ಅಂದರೆ ನಾವು ಏನು ಗೊತ್ತಾ ಸರ್, ಮೇನ್ ಈ ದೊಡ್ಡ ಡೈರೆಕ್ಟ್ರು ಅವ್ರಿಗಿಂತ ಸೆಟ್ ಹುಡುಗರು ಅಂದರೆ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗುತ್ತೆ. ಈಗಲೂ ಅಷ್ಟೇ ನಾವು ಸೆಟ್ಟಿಗೆ ಯಾರ್ಯಾರು ಬರಲಿ, ಯಾರೇ ವರ್ಕರ್ಸ್ ಯಾರೇ ಬರಲಿ, ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಊಟ ಮಾಡೋದು ಹಂಗೆ ಇರಬೇಕು. ಅವ್ರ ಜೊತೆನೇ ಇದು ಮಾಡೋದಾಗಲಿ, ಅವ್ರ ಜೊತೆನೇ ಹೊರಗಡೆ ಹೋಗಲಿ, ಅವ್ರ ಜೊತೆ ಸಿಟ್ಟಿಂಗು ಕೂಡ ಹಾಕಿದೀನಿ ನಾನು. ಅಸಿಸ್ಟೆಂಟ್ ಅವರೇ ಅವ್ರ ಜೊತೆ, ಯಾಕೆಂದ್ರೆ ಅವರೇ ರೆಫರ್ ಮಾಡೋದು ಡೈರೆಕ್ಟರ್ಗಳೇ. ಆಮೇಲೆ ನೆಕ್ಸ್ಟ್ ಅವ್ರು ಬಡ್ಡಿಂಗ್ ರೆಡಿ ನೆಕ್ಸ್ಟ್ ರೆಫರ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ದೊಡ್ಡ ಡೈರೆಕ್ಟರ್ಗಳು ಏನ್ ಮಾಡ್ತಾರೆ, ದೊಡ್ಡ ಆರ್ಟಿಸ್ಟ್ಗಳನ್ನೇ ನೋಡ್ತಾರೆ. ಆಸ್ಪೈರಿಂಗ್ ಡೈರೆಕ್ಟರ್ಗಳು ಇರ್ತಾರಲ್ಲ, ಅಸೋಸಿಯೇಟ್ ಆಗಲಿ ಅಸಿಸ್ಟೆಂಟ್ಗಳಾಗಲಿ, ಅವ್ರು ನಮ್ಮ ಥರ ಏನಾದ್ರು ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಅವ್ರ ಜೊತೆ ನಾವು ಟ್ರಾವೆಲ್ ಆಗ್ಬೇಕಾರೆ ಅವ್ರ ಜರ್ನಿ ಜೊತೆ ನಮ್ಮ ಜರ್ನಿನೂ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ, ಅವ್ರ ಥರನೇ ನಾವು ಗ್ರೋ ಆಗ್ತಾ ಹೋಗ್ಬೋದು. ಸೊ ಆ ಥರ ಬಂದು ನಾನು ಸಿನಿಮಾಗೆ ಆಡಿಷನ್ಗೆ ಅದು ಇದು ಹೋಗ್ತಾ ಏನಾಯಿತು, ಇಲ್ಲಿ ಬೆಂಗಳೂರಿಗೆ ಬಂದಮೇಲೂ ಒಂದು ಇನ್ಸ್ಟಿಟ್ಯೂಟ್ ಸೇರಿಕೊಂಡು ಅಲ್ಲೂ ಶಾರ್ಟ್ ಮೂವಿ 3-4 ಮಾಡಿದ್ವಿ. ಅಲ್ಲಿ ಮಾಡಿದ್ಮೇಲೆ ನನಗೆ ಮೋಹಿತ್ ಸರ್ ಸಿಕ್ಕಿದ್ದು ಅಲ್ಲಿ. ಸೊ ಅಮೃತಾಂಜನ್ಗೆ ಹಿಂಗೆ ಕ್ಯಾಸ್ಟಿಂಗ್ ಹುಡುಕ್ತಾ ಇದ್ರು, ಅವಾಗ ನಾನು ಸಿಕ್ಕಿ ಮೋಹಿತ್ ಸರ್ ಹಿಂಗೆ ಐತೆ ಮಾಡುವ ಖಂಡಿತ ಸಿಗದೆ ಟರ್ನಿಂಗ್ ಪಾಯಿಂಟ್ ಮೋಹಿತ್ ಸರ್ ಸಿಂಪಲ್. ಯಾಕೆಂದ್ರೆ ನಮ್ಗೆ ಏನೋ ಒಂದು ನಾವು ಅಂದ್ರೆ ಅಮೃತಾಂಜನ್ ಮಾಡ್ಬೇಕಾದ್ರೆ ಹೋಗುತ್ತೆ, ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗೈತೆ ಅಂತ ನಾವು ಯಾವ ತರ ಆಗ್ಬಿಟ್ಟಿತ್ತು ಅಂದ್ರೆ ಅಮೃತಾಂಜನ್ ಮಾಡ್ಬೇಕಾದ್ರೆ 1 ತಿಂಗಳು ರಿಹರ್ಸಲ್ ಮಾಡಿದ್ವಿ. ರಿಹರ್ಸಲ್ಗಿಂತ ಹೆಚ್ಚಾಗಿ ನಾವು ಜಾಸ್ತಿ ಎಂಜಾಯ್ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಹೊರಗಡೆ ಹೋಗೋದು, ಡೈಲಿ ಚಿಕನ್. ಮೋಹಿತ್ ಸರ್ ಒಳ್ಳೆ ಕುಕ್ಕು, ಸಕ್ಕದಾಗಿ ಮಾಡ್ಕೊಡ್ತಾರೆ, ಒಳ್ಳೆ ಚಿಕನ್ ಎಲ್ಲ ಮಾಡ್ಕೊಡೋದು ಎಲ್ಲ ಮಾಡೋರು. ನಾವು ಡೈಲಿ ಅವ್ರ ಹತ್ರ ಚಿಕನ್ ಮಾಡಿಸ್ಕೊಳ್ಳೋದು, ತಿನ್ನೋದು, ಬೆಳಿಗ್ಗೆ ರಿಹರ್ಸಲ್ ಮಾಡೋದು, ತಿನ್ನೋದು, ಹಂಗೆ ಆಯ್ತು. ಆಮೇಲೆ ಶೂಟಿಂಗು ಎಲ್ಲ ಮಾಡಿದ್ವಿ. ಅಮೃತಾಂಜನ್ ಶೂಟಿಂಗ್ ಆಕ್ಚುಲಿ 1 ದಿನ ಪ್ಲಾನ್ ಮಾಡ್ಕೊಂಡು, ಬಟ್ 2 ದಿನ ಆಗ್ಬಿಡ್ತು. ಕಾರ್ತಿಕ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಡೇ ಏನಾಗ್ಬಿಡ್ತು ಅಂದ್ರೆ ಮಳೆ ಕೈ ಕೊಟ್ಬಿಡ್ತು ನಮ್ಗೆ. ಹೆಂಗೆ ಆಗ್ಬಿಡ್ತು ಅಂದ್ರೆ 1 ದಿನ ಅಷ್ಟೇ ಪ್ಲಾನ್ ಆಗಿರೋದು ನಮ್ದು. ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ, 1 ಗಂಟೆ ಆದ್ರೂ ನಿಲ್ಲಿಲ್ಲ, ಮಿಡ್ ನೈಟ್ ಕಂಟಿನ್ಯೂಸ್ ಹೊಡೆದ್ಬಿಡ್ತು. ಆದ್ರೂ ಬಿಡ್ಲಿಲ್ಲ, ಆ ಟೆರೆಸಿನ್ ಮುಗಿಸ್ಕೊಂಡೆ ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ. ನಮ್ದು ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ ಅಲ್ಲಿಗೆ. ಸೊ ಅಲ್ಲಿ ಮಾಡೋಕ್ಕಾಗಲಿಲ್ಲ, ಮತ್ತೆ ಮಾರನೇ ದಿನ ಇನ್ನೊಂದು ದಿನ ಗ್ಯಾಪ್ ಬಿಟ್ಕೊಂಡು ಮತ್ತೆ ಹೋಗಿ ಶೂಟ್ ಮಾಡಿದ್ವಿ. ಅಲ್ಲಿಂದ ಮೋಹಿತ್ ಸರ್ ಜೊತೆ ಸ್ಟಾರ್ಟ್ ಆಗಿದ್ದು ಜರ್ನಿ. ಇವಾಗ ಒಂದು 5-6 ಮಾಡಿದ್ವಿ. ಮೋಹಿತ್ ಸರ್ ಜೊತೆ 3 ಪ್ರಾಜೆಕ್ಟ್ ಮಾಡಿದ್ವಿ. ಅಮಿತ್ ಅವರು ಹೇಳಿದ್ರಲ್ಲ, ಬಾಯ್ಬಡ್ಕಿ ಮಾಡಿದ್ರು ಅಮಿತ್ ಅವರು, ಮೋಹಿತ್ ಸರ್ ಜೊತೆ ಇದ್ದಿದ್ದು ಅವ್ರು. ಸೊ ಬಾಯ್ಬಡ್ಕಿನೂ ಒಳ್ಳೆ ಹಿಟ್ ಆಗೋಯ್ತು. ಅನ್ಕೊಂಡಿರ್ಲಿಲ್ಲ, ಬಟ್ ಬಾಯ್ಬಡ್ಕಿಗೆ ಎಷ್ಟು ಜನ ರೀಲ್ಸ್ ಮಾಡಿದ್ರು ಅಂದ್ರೆ ಸರ್, ಅದೊಂದು ಡೈಲಾಗಿಗೆ ಅದು ಸೀರಿಯಲ್ ಆರ್ಟಿಸ್ಟ್ ಎಲ್ಲರೂ ಮಾಡ್ಬಿಟ್ರು. ಅಂದ್ರೆ ಇವ್ರಿಗೆ ಮಿಲಿಯನ್ಸ್ ಅಷ್ಟು ಚೆನ್ನಾಗಿ ತಗೊಬಿಟ್ರು ಬಾಯ್ಬಡ್ಕಿವನ್ನು. ಸೊ ಬಾಯ್ಬಡ್ಕಿ 2 3 ಜನ, ನಾವು 3 ಜನ ಪ್ಲಸ್ ಪಲ್ಲವಿ ಅವರು ಇದ್ದಾರೆ, ಸ್ಫೂರ್ತಿ ರಮಿತಾ ಅವರು ಇದ್ದಾರೆ. ಇಷ್ಟು ಜನನು ಸೇರ್ ಮಾಡಿರೋದು. ಅಮಿತ್ ಅವರ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ಬಾಯ್ಬಡ್ಕಿ 2 ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಸಂಜೆ 4 ಗಂಟೆಗೆ ರಿಲೀಸ್ ಆಗುತ್ತೆ ನೋಡಿ. ಹಂಗೆ ನಮಗೆ ಇನ್ನೊಂದು ಏನಾಗ್ಬಿಡ್ತು ಅಂದ್ರೆ ಸರ್, ನಮ್ಮ ಟೀಮ್ನ ಗುರುತಿಸಿ ತುಂಬಾ ಒಳ್ಳೆ ಪ್ರೊಡ್ಯೂಸರ್ಗಳು ಅಂದ್ರೆ ಪುಷ್ಕರ್ ಅವ್ರು ಕರೆದ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದ್ರು. ಆಫೀಸಿಗೆ ಕರೆದು ನಿಮ್ ಇದಕ್ಕೆಲ್ಲ ಅಂದ್ರೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು, ನೋಡ್ಬಿಟ್ಟು ಅದೇ ಕೊನೆಗೆ 5 ರೂಪಾಯಿ ಸೆಂಡ್ ಮಾಡಿ ಅಂತ ಅದು ಸೆಂಡ್ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ಹೊಡೆದು ಕಳ್ಸಿದ್ರು. ಅವಾಗ ನಾವು ಮೆಸೇಜ್ ಮಾಡಿದ್ವಿ. ಅವಾಗ ಅವರು ಬನ್ನಿ ನಮ್ಮ ಆಫೀಸ್ಗೆ ನಾನು ಮೀಟ್ ಮಾಡ್ಬೇಕು ನಿಮ್ಮೆಲ್ಲ ಅಂತ ಕರ್ಸ್ಕೊಂಡು ಮೀಟ್ ಮಾಡಿದ್ರು. ಆಮೇಲೆ ರವಿಚಂದ್ರನ್ ಅವ್ರ ಮಗ ಮನೋರಂಜನ್ ಅವರಂತೂ ಫುಲ್ ಫಿದಾ. ಅಲ್ಲ ಇವರು ತ್ರಿವಿಕ್ರಮ್ ಅವರು ಅಂದ್ರೆ ತ್ರಿವಿಕ್ರಮ್ ಅಂತ ಫಿಲಂ ಮಾಡ್ತಾರಲ್ಲ, ಅದಕ್ಕೆ ತ್ರಿವಿಕ್ರಮ್ ಅಂತ. ಸುನಿ ಸರ್ ಸಿಂಪಲ್ ಸುನಿ ಫಸ್ಟ್ ಅವ್ರೇನು, ಯಾಕೆಂದ್ರೆ ಫಸ್ಟ್ ಆಪರೇಷನ್ ಬೇಬಿ ಇವೆಂಟ್ಗೂ ಬಂದಿದ್ರು. ನಾವು ರಿಲೀಸ್ ಮಾಡೋಕೆ ಮುಂಚೆ ಬರೀ ಅಮೃತಾಂಜನ್ ನೋಡಿ ಬಂದಿದ್ರು. ಅವ್ರು ಎಲ್ಲ ನಮ್ದು ಏನೇ ಶಾರ್ಟ್ ಫಿಲಮ್ ಮಾಡಿದ್ರು ಫಸ್ಟ್ ವಿಷಯಸ್ ಅವ್ರದ್ದೇ. ಕರ್ಸಿ ಆಫೀಸ್ಗೆ ವಿಡಿಯೋ ನೋಡಿ ಅಪ್ರಿಶಿಯೇಟ್ ಮಾಡಿ
ಒಂದು ತುಂಬಾ ಸಖತ್ತಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ನು ಕೊಟ್ಟರು ಕರೆಸಿ. ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು ಸರ್. ಅಂದ್ರೆ ಯಾವ ತರ ಅಪ್ರಿಶಿಯೇಟ್ ಮಾಡೋದಂದ್ರೆ ನಿಮ್ ಟೀಮ್ ಏನೋ ಅಂದ್ರೆ ಒಬ್ರು ದೊಡ್ಡ ಡೈರೆಕ್ಟ್ರು ಅವ್ರು ನಂಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ನಮ್ನೆಲ್ಲ ಕೇಳೋರು ಏನಾರು ಹೊಸ್ದಾಗಿ ಮಾಡಿ ಅನ್ನೋರು ಜನ. ನಾನು ನಿಮ್ ನೋಡಿದ್ಮೇಲೆ ಅನ್ಕಡೆ ಏನೋ ಹೊಸತನ ಬರ್ತಾ ಇದೆ ಇಂಡಸ್ಟ್ರಿ, ಏನೋ ಹೊಸದಾಗಿ ಏನೋ ಬೇರೆ ಇಂಡಸ್ಟ್ರಿಲಿ ಬರ್ತಾ ಇತ್ತು ಎಷ್ಟು ದಿನ ಕಾಮಿಡಿ ಅದೆಲ್ಲ. ನಿಮ್ ಟೀಮ್ ನೋಡಿದ್ಮೇಲೆ ನನ್ಗೆ ಏನೋ ಹೊಸದಾಗಿ ಬರ್ತಾ ಇದೆ ನಮ್ಮ ಇಂಡಸ್ಟ್ರಿಗೂ, ಜನ ಚೇಂಜ್ ಕೇಳ್ತಾ ಇದಾರೆ. ಯಾಕೆಂದ್ರೆ ಕಮೆಂಟ್ಸ್ ಅಲ್ಲಿ ನೀವು ಪ್ರತಿಯೊಂದು ವಿಡಿಯೋ ಕಮೆಂಟ್ಸ್ಗಳು ನೋಡಿ ಸರ್, ನೀವು ಎಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಸಿನಿಮಾ ನೋಡಿದ್ರು ನಮ್ಗೆ ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಗೆ ಯೂಟ್ಯೂಬ್ ಅಲ್ಲಿ ಇದೇ ತರ ಕಂಟಿನ್ಯೂ ಮಾಡಿ ನೋಡಿದ್ದೀನಿ. ಇದನ್ನ ಕೊಟ್ಬಿಡಿ ನಮ್ಗೆ ಸಾಕು. ಆಮೇಲೆ